ಈ ಆ್ಯಪಲ್ಲಿಗೆ 3,000 ರೂಪಾಯಿ ಅಂದರೆ ನಂಬ್ತೀರಾ? ನಂಬಲೇಬೇಕು. 3,000 ಕೊಟ್ಟಿದ್ದಕ್ಕೆ ಫಸ್ಟ್ ಆ್ಯಪಲ್ ತಿನ್ಕೊಂಬರೋಣ, ಆಮೇಲೆ ವೀಡಿಯೋ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಯಿತು ಹೆಂಗಾಯಿತು ಅಂತ ಹೇಳ್ಬಿಟ್ಟು. A few moments later. ಹೊರಗಡೆ ಊಟ ತಿಂದು ಗ್ಯಾಸ್ಟ್ರಿಕ್ ಆಗಿತ್ತು, ಅದಕ್ಕೆ ಗ್ಯಾಸ್ಟ್ರಿಕ್ಕಿಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋಣ ಅಂತ ಹೋಗಿದ್ದೆ. ನಾನು ಇಲ್ಲಿ ತನಕ ಯಾವುದೋ ಹಾಸ್ಪಿಟ್ಲಿಗೆ ಹೋದ್ರು ಕನ್ಸಲ್ಟೇಷನ್ ಫೀ ಅಂತ ಹೇಳ್ಬಿಟ್ಟು ಒಂದು 500 ರೂಪಾಯಿ ಇಸ್ಕೊಂತಿದ್ರು. ಅದ್ರ ಮೇಲೆ ಒಂದು 100-200 ಇಸ್ಕೊಂಡು ಒಂದು 1,000 ರೂಪಾಯಿ ಬಿಲ್ ಮಾಡೋರು. ಬಟ್ ಈ ಸಲ ನನಗೆ ಹೋದ ತಕ್ಷಣ ಯಾವುದೋ ಫಾರ್ಮ್ ಫಿಲ್ ಮಾಡಿಸ್ಕೊಂಡ್ರು, ಆಮೇಲೆ ಕನ್ಸಲ್ಟೇಷನ್ ಅದು ಇದು ಅಂತ ಮಾಡಿಬಿಟ್ಟು CT ಸ್ಕ್ಯಾನ್ ಮಾಡಬೇಕು ಅಂತ ಹೇಳಿದ್ರು. ಹಾಸ್ಪಿಟ್ಲಿಗೆ ಜಾಸ್ತಿ ಓದೋನಲ್ಲ, CT ಸ್ಕ್ಯಾನ್ ಅಂದರೆ ಏನಂತ ಗೊತ್ತಿಲ್ಲ. CT ಸ್ಕ್ಯಾನಿಗೆ ಎಷ್ಟಾಗುತ್ತೆ ಅಂತ ಗೊತ್ತಾಗದೆ ಹ್ಞೂ ಅಂತ ಒಪ್ಕೊಂಡೆ. ಹೊರಗೆ ಬಂದ್ಮೇಲೆ ಗೊತ್ತಾಯ್ತು ಕನ್ಸಲ್ಟೇಷನ್ ಚಾರ್ಜ್ 3,000 ರೂಪಾಯಿ, CT ಸ್ಕ್ಯಾನಿಗೆ 8,000 ರೂಪಾಯಿ ಆಗುತ್ತಂತ. ಸೊ ಅವ್ರು ಕೊಟ್ಟಿದ್ದು ಒಂದು ಆ್ಯಪಲ್ನ ಇಸ್ಕೊಂಡು ಬಂದು ಮನೇಲಿ ಕಟ್ ಮಾಡ್ಕೊಂಡು ಅಲ್ಲಿಂದ ಇವತ್ತಿನ ವಿಡಿಯೋ ರೆಕಾರ್ಡ್ ಮಾಡೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಮನೆಗೆ ಬಂದಿದ್ದೆ. ಅಲ್ಲಿ ನೋಡಿದ್ರೆ ನನ್ನ ಕ್ಯಾಮ್ರಾ ಓಪನ್ ಕಣ್ಣಲ್ಲಿ ಆಡಿಸ್ದಂಗೆ ಇದು ಅಲ್ಲಾಡ್ತಿತ್ತು. ನಮ್ಮ ಬಟ್ಟಂಗೆ ಫೋನ್ ಮಾಡಿ ಕೇಳಿದ್ರೆ ಹೊರಗಡೆ ತಿನ್ನೋದು ಕಮ್ಮಿ ಮಾಡೋ, ನೀರು ಜಾಸ್ತಿ ಕುಡಿ, ಯಾವಾಗ ಮಜ್ಜಿಗೆ ಕುಡಿತಾರೋ, ಯಾವ ಡಾಕ್ಟರ್ ಬೇಡ ಏನು ಬೇಡ ಅಂತ. ನಿಮಗೂ ಇದೇ ಥರ ಹಾಸ್ಪಿಟಲ್ ಸ್ಕ್ಯಾಮ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಂಗಳೂರಲ್ಲಿ ಹಾಸ್ಪಿಟ್ಲ್ ಮಾತ್ರ ಹೋಗಬೇಡಿ. ಸದ್ಯಕ್ಕೆ ನಾವು ಹೋಗಿ ಬರ್ತಾವ್ರೆ.